ಮೊದಲಿಗೆ ನಾನು ಎಫ್.ಎಮ್ಗೆ ನಮಸ್ಕಾರ ಹೇಳ್ತೀನಿ. ಹಾಗೂ ಕೇಳುಗರಿಗೆ ನನ್ನ ನಮಸ್ಕಾರ. ನಾನು ಶಾರೋವಾ ದಾರೋಜಿ. ಇದೇ ನಿಮ್ಮ ಬೆಳಗಾವಿ ಡಿಸ್ಟಿಕ್ ಹುಕ್ಕೇರಿ ತಾಲೂಕು ಚಿಕಾಲ್ಗುಡ್ಡ ಹಿರಣ್ಯಕೇಶಿ ನದಿಯ ದಡದ ಮೇಲೆ ಇರುವಂಥ ನನ್ನೂರು. ನಾನು ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿ ಬೆಳೆದು ಬಂದಂಥ ಒಬ್ಬ ಮಹಿಳೆ. ಅಲ್ಲಿ ನಾನು 1994ರಲ್ಲಿ ನಮ್ಮ ಮನೆಯವರು ತೀರಿ ಹೋದರು. 1994 ನಮ್ಮ ಮನೆಯವ್ರು ತೀರಿ ಹೋದ ಸ್ಪೆಷಲ್ ಅಂದರೆ ಹೆಂಗೆ, ನಾನು ಪ್ರೆಗ್ನೆಂಟ್ ಇದ್ದೆ. ಅವಾಗ ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಮನೆಯವ್ರು ತೀರಿ ಹೋದ್ಮ್ಯಾಗೆ ಒಂದು 2-3 ವರ್ಷ ಒಂದು ಶಾಕಿಂಗ್ ನ್ಯೂಸ್ ಇದು. ಅದು 1994ರಾಗ ಹೆಣ್ಮಗಳು ಹೊರಗೆ ಹೋಗದೆ ಅಂಥ ಸಂದರ್ಭದಲ್ಲಿ. ಆವಾಗ ಒಂದು 2-3 ವರ್ಷ ನಾನು ಅದೇ ಮನೆಯಲ್ಲಿ ಇದ್ದೆ. ಹಾಗೆ ಏನು ಒಂದು ಮಗನ ಹೇಗೆ ಸಾಕಬೇಕು, ನಾವು 3 ಮಂದಿ ಹೆಣ್ಮಕ್ಳು, ನಮಗೊಬ್ಬ ತಮ್ಮ. ಅಂದರೆ ನಮ್ಮ ಅಪ್ಪಾರ ತಲೆ ಮೇಲೆ 1 ಎಕರೆ ಜಮೀನು. ನಾವು ಹೆಂಗೆ ಬದುಕಬೇಕು ಇಷ್ಟು. ನಮ್ಮ ಅಪ್ಪಾರಿಗೆ ಮೊದಲ ಮಗಳಿಗೆ ಸಣ್ಣ ವಯಸ್ಸಲ್ಲಿ ಲಗ್ನ ಮಾಡಿಕೊಟ್ಟೆ. ಅದು ಸಕ್ಸಸ್ ಆಗಲಿಲ್ಲ. ಅದು ಅವ್ರ ಜೊತೆ ಒಬ್ಬ ಮಗನೂ ಇದ್ದಾನೆ. ಆದರೆ ಈಗ ಹೊರಗಿನ ಸಮಾಜ ಮಗಳು ಏನೋ ಒಂದು ದುಡಿತೀನಿ ಅಂತ ಇದ್ದಾಳೆ. ಆದ್ರೂ ಬೇಡಪ್ಪ, ನಾನು ದುಡಿತೀನಿ, ನಾನು ಮಕ್ಕಳ ಸಾಕ್ತೀನಿ ಅನ್ನೋದು ನಮ್ಮ ಅಪ್ಪಾರ ಛಲ. ಆದ್ರೂ ನಾನು ಏನು ಮಾಡಿದೆ, ಇಲ್ಲಪ್ಪ ನಿಮಗೂ ಇಷ್ಟು 1 ಎಕರೆ ಹೊಲದಲ್ಲಿ ನಮ್ಗೆ ಅಷ್ಟ್ರಿಗೂ ಮಾಡೋಕ್ಕಾಗಲ್ಲ. ನನಗೂ ನಂತರ ಆಗಲಿಕ್ಕೆ ನನ್ನ ಮಗನ ಬೆಳಲಿಕ್ಕೆ ನಾನು ಬಿಡಲ್ಲ. ನಾನು ದುಡಿಬೇಕು, ನನ್ನ ಮಗನ ಸಾಕಬೇಕು, ಅದೊಂದು ಛಲ. ಅದಕ್ಕೆ ನಾನು ಒಂದು PMAGP ಲೋನ್ ತೊಗೊಳ್ಳಿಕ್ಕೆ ಒಂದು 5 ಲಕ್ಷ ಲೋನ್ ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ. ಮೊದಲೆಲ್ಲ ಒಂದು ಮಷೀನ್ ಇತ್ತು, ಹಾಬಿಗಂತೆ ಮಾಡ್ತಿದ್ದೆ. ಆಮೇಲೆ PMAGP ಟ್ರೈ ಮಾಡಿದೆ. ಫಸ್ಟ್ ಹೋದೆ. ನಾನು ಓದಿದ್ದು 3ನೇ ಕ್ಲಾಸ್. ಓದಿದ್ದು 3ನೇ ಕ್ಲಾಸ್ ಅಂದ್ಕೊಳ್ಳೆ ನಮಗೆ PMAGP ಅವ್ರಿಗೆ ಲೋನ್ ಕೊಡಲಿಕ್ಕೆ ರಿಜೆಕ್ಟ್ ಮಾಡಿದರು. ಆಯ್ತಪ್ಪ, ನಾನು ಸೋಲು ಒಪ್ಕೊಳ್ಳಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಓಕೆಪ್ಪ ಅಂದೆ. ನೆಕ್ಸ್ಟು ನಾನು 1 ವರ್ಷ ವೆಯ್ಟ್ ಮಾಡಿ ನಾನು ಒಂದು ಮಗುನ ಹೆತ್ತ ಮೇಲೆ, ಅದು ಹೆತ್ತ ಮೇಲೆ ನಾನು 7ನೇ ಕ್ಲಾಸ್ಗೆ ನಾನು ಅಟೆಂಡ್ ಆಗಿ ನಾನು ಓದಿಕೊಂಡು ಆ ಸರ್ಟಿಫಿಕೇಟ್ ತೊಗೊಂಡು ನೆಕ್ಸ್ಟ್ ಅಪ್ಲೈ ಮಾಡಿದೆ. 7ನೇ ಕ್ಲಾಸ್ ಮಾಡಿ ನಾನು ಒಂದು 5 ಲಕ್ಷ ಲೋನ್ ತೊಗೊಂಡು ನಮ್ಮದು ಸ್ವಸಹಾಯ ಮಾತಾ ಸಾವಿತ್ರಿ ಸ್ವಸಹಾಯ ಸಂಘದ ಹೆಣ್ಮಕ್ಳನ್ನ ಕರ್ಕೊಂಡು ನಾನು ಒಂದು ವರ್ಕ್ಶಾಪ್ ಚಾಲೂ ಮಾಡಿದೆ. ಅಲ್ಲಿಂದ ನನಗೆ ಸ್ಟಾರ್ಟ್ ಆಯಿತು ಜರ್ನಿ. ಅಂದರೆ ನಾನು ಛಲ ಏನೋ ಒಂದು ನನ್ನ ತಾಯಿ ಶಕ್ತಿ. ಅದು ನನ್ನ ಮಗನ ಒಳ್ಳೆ ಫ್ಯೂಚರಿಗೆ ಮಾಡಲೇಬೇಕು ಅನ್ನೋದು. ಎಷ್ಟೊಂದು ಕುಂದುಕೊರತೆಗಳು ಬಂದು ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರೆ ನಾನು ಲೆಕ್ಕಕ್ಕೆ ಇಡಲಿಲ್ಲ. ನನ್ನ ಗುರಿ ನನ್ನ ಮಗನಿಗೆ ಚೆನ್ನಾಗಿ ಒಂದು ಎಜುಕೇಷನ್ ಕೊಡಿಸ್ಬೇಕು, ಒಂದು ಒಳ್ಳೆ ವ್ಯಕ್ತಿ ಮಾಡಬೇಕು. ಆಯಿತು, ಚೆನ್ನಾಗಿ ನಡೀತಾ ಇತ್ತು. ನಮ್ಗೆ ಸ್ಟಾರ್ಟಿಂಗ್ ಒಂದು 2-3 ವರ್ಷ ಅಲ್ಲಿ ಇಲ್ಲಿ ಸಣ್ಣ ಅಂಗಡಿಗೆ ನಮ್ಮ ಬ್ಯಾಗ್ಸು ಹೊಲಿತಾ ಇದ್ದೆ. ಸಡನ್ನಾಗಿ ಸುಧಾಮೂರ್ತಿಯವ್ರ ಜಾಬ್ ವರ್ಕ್ ಅಂತ 1,000 ಕೌದಿ ಕೊಟ್ಟರು. ಅದು ಚೆನ್ನಾಗೇ ನಡೀತಾ ಇತ್ತು, ಎಲ್ಲ ಒಳ್ಳೆಯದೇ ಆಗ್ತಾಯಿತ್ತು. ಸಡನ್ಲಿ ಮಹಾಮಾರಿ ಕೋವಿಡ್ ಬಂತು. ಕೋವಿಡ್ ಬಂದ ಸಂದರ್ಭದಲ್ಲಿ ನಮಗೆ ಸಂಜೀವಿನಿ ಒಕ್ಕೂಟ, ಮೊದಲೆಲ್ಲ ಸ್ವಸಹಾಯ ಸಂಘದ ಹೆಣ್ಮಕ್ಳಿಗೆ ಏನೇನೋ ಸಹಾಯ ಸಿಗ್ತಿದ್ದಿಲ್ಲ. ಆದರೆ ಸಂಜೀವಿನಿ ಒಕ್ಕೂಟದಿಂದ ನಮ್ಮ ಅಲ್ಲಿ ಕೋವಿಡ್ ಟೈಮ್ದಲ್ಲಿ ನಮ್ಮ ಮನೆಗೆ ಬಂದು ಸ್ವಸಹಾಯ ಸಂಘದ ಹೆಣ್ಮಕ್ಳಿಗೆ ಒಂದಲ್ಲ 2 CFI ಲೋನ್ ಕೊಟ್ಟರು. ಆಮೇಲೆ ಮಾರ್ಕೆಟಿಂಗಿಗೆ ಅಂತೂ ನೋಡಿ, ನಾನು ಮಾಡ್ತಿದ್ದೆ, ಚೆನ್ನಾಗಿ ಮಾಡ್ತಿದ್ದೆ, ಎಲ್ಲ ಓಕೆ, ಮನೆಯಲ್ಲೇ ಮಾಡ್ತಿದ್ದೆ, ಹೊರಗೆ ಬರೋಕ್ಕಾಗ್ತಿದ್ದಿಲ್ಲ. ಎಷ್ಟೊಂದು ಸರಸ್ ಮೇಳ ಅಂದರೆ ನೋಡಿ, ರಾಜ್ಯ ಮಟ್ಟದಲ್ಲಿ ಆಗೋರು, ಮಹಾರಾಷ್ಟ್ರ ಆಗ್ಬೋದು, ಗೋವಾ ಆಗ್ಬೋದು, ಎಲ್ಲ ಕಡೆ ನಮ್ಗೆ ಸರಸ್ ಮೇಳ ಅಂದರೆ ಹೆಂಗೆ, ನಾವು ಮೊದಲೆಲ್ಲ ಹೋಗ್ತಿದ್ದು ನಮಗೆ 15,000 20,000 ಸ್ಟಾಲ್ ಕೊಡಬೇಕಾಗ್ತಿತ್ತು. ಏನೂ ಪ್ರಾಫಿಟ್ ನಮ್ಗೆ ಸಿಗ್ತಿದ್ದಿಲ್ಲ. ಇವಾಗ ನಮ್ಮ ಸಂಜೀವಿನಿಯಿಂದ ನಮ್ಗೆ ಯಾವ ಶಕ್ತಿ ಸಿಕ್ಕಿದೆ ಅಂದರೆ, ನಮ್ಮ ಹೆತ್ತವರು ಮಾಡೋಲ್ಲ ಆ ಥರ. ಅಂದರೆ ನಮಗೆ ಊಟ, ವಸತಿ, ಬಸ್ಸು ಎಲ್ಲ ನಮಗೆ ಸ್ಟಾಲ್ನಲ್ಲಿ ಬಂದು ಟೀ ಕೊಡೋದ್ರಿಂದ ನಮ್ಗೆ ಆ ಥರ ಹೆಣ್ಮಗಳು ಒಂದು ಸ್ವಾವಲಂಬನೆ ಬದುಕನ್ನು ಹೆಂಗೆ ಅವಳಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಒಂದು ಹುಟ್ಟಿದ ಕೂಸು ಹೆಂಗೆ ನಮ್ಮದು ತಾಯಿ ಬೆಳೆಸ್ತಾ ಇದ್ದಾಳೆ, ಆ ಥರ ನಮ್ಮ ಸಂಜೀವಿನಿ ನಮ್ಮನ್ನು ಬೆಳೆಸ್ತಾ ಇದೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ. ಈಗ ನನಗೆ ಈ ಸಂಜೀವಿನಿಯಿಂದ CFI ಲೋನ್ ತೊಗೊಂಡೆ. ಆಮೇಲೆ ಸಾಫ್ಟ್ ಲೋನ್ ಸ್ವಾವಲಂಬನೆಯಲ್ಲಿ ನೋಡ್ರಿ, ಕನಸಲ್ಲಿ ನೆನೆಸ್ಕೊಂಡಿದ್ದಿಲ್ಲ IIMಗೆ ಹೋಗ್ತೀವಿ ಅಂತ. ಆದರೆ ಅದು ನಮ್ಮ ಸಂಜೀವಿನಿಯಿಂದ ನಮ್ಗೆ ಸಾಧ್ಯ ಆಗಿದ್ದು. ನಾವು ಕನಸಲ್ಲಿ ನೆನೆಸ್ಕೊಂಡಿದ್ದಿಲ್ಲ. ಎಲ್ಲೆಲ್ಲೋ ದಿಲ್ಲಿ, ಗೋವಾ ಎಲ್ಲ ಕಡೆ ನಾವು ಅಂದರೆ ಸರಸ್ ಮೇಳೆಗೆ ಹೋಗೋದು. ಆಮೇಲೆ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಅವರು. YP ಅಂತ ಕಳಿಸ್ತಾರೆ. ಆಮೇಲೆ ಅವರು ನಮ್ಮ ಸಹೋದರ ಥರ ನಮ್ಗೆ ಟ್ರೀಟ್ ಮಾಡ್ತಾರೆ. ಎಲ್ಲೂ ಒಂದು ಕುಂದುಕೊರತೆಗಳಿಲ್ಲ. ಹಾಸ್ಪಿಟ್ಲೇ ಆಗಲಿ, ಏನೇ ಇರಲಿ, ಒಂದು ನಮ್ಮ ಸ್ವಸಹಾಯ ಸಂಘದ ಹೆಣ್ಮಕ್ಳನ್ನ 3ನೇ ಕ್ಲಾಸ್ ಓದಿದಂಥ ಹೆಣ್ಮಗಳು ಇವಾಗ ರಾಷ್ಟ್ರಮಟ್ಟ ಅಂದರೆ ಸಪ್ತ ಸಾಗರ ದಾಟಿದಾಳೆ. ಅಂದರೆ ಎಕ್ಸ್ಪೋರ್ಟ್ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾಳೆ. ಅಂದರೆ ಅದು ಸಂಜೀವಿನಿಗೆ ಥ್ಯಾಂಕ್ಸ್ ಹೇಳಬೇಕು. ಅಷ್ಟೇನು ಕಡಿಮೆ ಸಾಧನೆ ಅಲ್ಲ ಇದು. ಈಗ ಒಂದು ವಿಡ್ರಾಲ್ ಮ್ಯಾಗೆ ಒಂದು ಸೈನ್ ಮಾಡಬೇಕಾದ್ರೂ ಕಷ್ಟಪಡೋಂಥ ಹೆಣ್ಮಗಳು ಇವಾಗ 5 ಭಾಷೆ ಮಾತಾಡ್ತಾಳೆ. ಇಂಗ್ಲೀಷ್ ಮಾತಾಡ್ತಾಳೆ, ಹಿಂದಿ, ಮರಾಠಿ, ಕೊಂಕಣಿ, ನಮ್ಮ ಮಾತೃಭಾಷೆ ಕನ್ನಡ. ಅದು ಒಂದು ಹೆಣ್ಮಗಳು ಈ ಶಕ್ತಿಗೆ ಸ್ಫೂರ್ತಿ ತುಂಬಿದಂಥ ನಮ್ಮ ಸಂಜೀವಿನಿ. ಎಷ್ಟೊಂದು ಆಫೀಸರ್ಗಳು ಸ್ಟಾರ್ಟಿಂಗ್ ನಮ್ಮ ಉಮಾಮಾದೇವಿ ಮೇಡಮ್ ಅಂದರು ನಮ್ಮ ಸಂಜೀವಿನಿ ಶಕ್ತಿ. ಆ ಶಕ್ತಿ ಅಗಾಧವಾದ ಶಕ್ತಿ. ಎಲ್ಲೋ ಒಂದು ಸ್ವಸಹಾಯ ಸಂಘದ ಹೆಣ್ಮಗಳು
ಅಲ್ಲಿ ವಿಧಾನಸೌಧ ಕೆಳಗಡೆ ನಿಂತು ಮೇಡಮ್ ನಾನು ಬಂದಿದ್ದೀನಿ ನಿಮ್ಮ ಭೇಟಿ ಆಗಕ್ಕಂದ್ರೆ ಶಾರದಾ ಬಂದಿದ್ದಾಳೆ ಬಾ ಅಂದು ಒಂದು ಹಗ್ಗ ಕೊಟ್ಟು ಆ ಹೆಣ್ಮಗಳಿಗೆ ಸ್ಫೂರ್ತಿ ಕೊಡ್ತಾರಲ್ಲ, ಅದು ನಮ್ಮ ಸಂಜೀವಿನಿಯಲ್ಲಿ ಇರೋಂಥ ಎಲ್ಲ ಆಫೀಸರ್ಸು ಒಬ್ಬರೇ ಅಲ್ಲ, ಎಲ್ಲರೂ ಆ ತಾಯಿ ಪ್ರೀತಿ. ನಮಗೆ ಈಗ ಶ್ರೀ ವಿದ್ಯಾ ಮೇಡಮ್ ಅವರು ಯಾವ ಥರ ಅಂದರೆ ಅದು ಈ ಹೆಣ್ಮಗಳು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಳು ಮಾಡ್ಬೋದು, ಸ್ಫೂರ್ತಿದಾಯಕ. ಈ ಎಲ್ಲ ಇದಕ್ಕೆ ನಮ್ಮ ಬೆಳವಣಿಗೆ ಕಾರಣ ನಮ್ಮ ಸಂಜೀವಿನಿ. CFI ಲೋನ್ ನೋಡಿ, ನಮ್ಮ LSRP MBK ಆಗಿರ್ಬೋದು, ನಮ್ಮ ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಆಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರಿಗೂ ಬಂದು ಮನೆಗೆ ನೀವು ಸ್ವಸಹಾಯ ಗುಂಪು ಸೇರಿದ್ದೀರಾ, ನೀವು ಹೆಂಗೆ ಲೆಕ್ಕ ಇಡ್ತಿದ್ರೆ, ಏನು ಉಳಿತಾಯ ಮಾಡ್ತಿದ್ದೀರಾ, ನೀವು ಏನು ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀರಿ, ಅದಕ್ಕೆ ಲೇಬಲಿಂಗ್ ಹೆಂಗೆ ಮಾಡಬೇಕು, ಆಮೇಲೆ ಅದು ಪ್ಯಾಕೇಜಿಂಗ್ ಹೆಂಗೆ ಮಾಡಬೇಕು, ಹೆಂಗೆ ಪ್ರಮೋಟ್ ಮಾಡಬೇಕು, ಇವೆಲ್ಲ ತರಬೇತಿ ನೀಡಿದ್ದಾರೆ. ಅಂದರೆ ನೋಡಿ, ಹುಟ್ಟಿದ ಮಗು ನೀವು ಒಂದು LKGಯಿಂದ ನೀವು ಜಾಬ್ ಮಾಡೋವರೆಗೆ ಅವ್ರು ನಮ್ಮ ಕೈ ನಡೆಸ್ತಾ ಇದ್ದಾರೆ ಅಂದರೆ ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆ ಮೇಡಮ್. ಇವಾಗ ನಮ್ಮ ಕೇಳೋಗರಿಗೆ ನಾನು ಹೇಳಬೇಕು ಅನ್ನೋದು, ನಮ್ಮ ಸಂಜೀವಿನಿ ಒಕ್ಕೂಟಕ್ಕೆ ನೀವು ಸೇರಿ ಇಲ್ಲಿ ಬರ್ತಂಥ ಎಲ್ಲ ನೋಡು ಸವಲತ್ತುಗಳು ಏನೇ ಇರಲಿ, ನಾ ಶಾರವಾದ ಅರೋಜಿ ಹೆಂಗೆ ಕಂಡ್ಕೊಂಡೆ ಆ ಥರ ಎಲ್ಲ ಹೆಣ್ಮಕ್ಳು ಬರಬೇಕು ಹೊರಗು. ನೀವು ಹೆದರಿ ಮನೆಗೆ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಬಿಡಬೇಕು. ಮಹಿಳೆ ಯಾವಾಗೂ ಅಬಲೆ ಅಲ್ಲ ಸಬಲೆ. ಅದು ನಾನು ಹುಟ್ಟಿರುವಂಥ ನಮ್ಮ ಬೆಳಗಾವಿ ರಾಣಿ ಚೆನ್ನಮ್ಮ ಹುಟ್ಟಿದಂಥ ನಾಡು, ಅದಕ್ಕೆ ಸ್ಫೂರ್ತಿ ತುಂಬಿದಂಥ ನಮ್ಮ ಸಂಜೀವಿನಿ. ಈ ಸಂಜೀವಿನಿಯಿಂದ ಈಗ ನಾ ಒಂದು 500 ಹೆಣ್ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿದ್ದೇನೆ. 50 ಹೆಣ್ಮಕ್ಳು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ವಿಷನು ಇನ್ನು 2000 ಹೆಣ್ಮಕ್ಕಳಿಗೆ ನಾನು ಟ್ರೈನ್ ಅಪ್ ಮಾಡಬೇಕು. ನನ್ನ ಜಿಲ್ಲೆ, ನನ್ನ ತಾಲೂಕು, ನನ್ನ ಕರ್ನಾಟಕ ಒಂದು ಹೆಸರುವಾಸಿಯಾಗಿ ಮಾಡಬೇಕು ಅನ್ನೋದು. ಅದು ನನ್ನ ಪ್ರಾಡಕ್ಟ್ ಬಂದುಬಿಟ್ಟು ಕೌದಿ. ನೀವು ತಿಳಿದಿರ್ಬೇಕು ಕೌದಿ ಅಂದರೆ ಏನು, ನಾವು ಯಾವಾಗೋ ಮನೇಲಿ ಹೊಲಿತೀವಿ ಆ ಥರ ಕೌದಿ ಅಲ್ಲ. ಅದರಾಗ ವಿವಿಧ ವಿನ್ಯಾಸ ನೋಡಿ, ಕಾಟನ್ ಅದು ಮೊದಲಿರ್ಬೋದು ಹೆಂಗೆ ಮೆಂಬ್ರಿ ಕ್ವಿಲ್ಟ್ ಅಂದರೆ ಮೆಂಬ್ರಿ ಕೌದಿ. ಆ ಕೌದಿಯಲ್ಲಿ ಏನಿರ್ತಿತ್ತು, ನಮ್ಮ ಅಜ್ಜ ಅಮ್ಮ ಎಲ್ಲರೂ ಉಟ್ಕೊಳ್ಳೋಂಥ ಕಾಟನ್ ಖಾದಿ ಇಂಥವೆಲ್ಲ ಬಟ್ಟೆ ಇರ್ತಿದ್ದು. ಆ ಚಿಕ್ಕ ಬಟ್ಟೆಯಲ್ಲಿ ಅವರೆಲ್ಲರೂ ನಮ್ಮ ನೆನಪಿರ್ತಿತ್ತು. ಅವ್ರು ಹೋದ್ರೂ ಇದು ನಮ್ಮ ಅಪ್ಪಾರ್ದಲ್ಲ, ಇದು ನಮ್ಮ ಅಜ್ಜಾರ್ದಲ್ಲ, ಇದು ಅಮ್ಮಾರ್ದಲ್ಲ, ಹೀಗೆಲ್ಲ ಇರ್ತಿತ್ತು. ಅದೇ ಸ್ಪೆಷಲ್ಲು. ಇವಾಗ ನಾವು ಚೈನಾ ಮೇಡ್ ಪ್ರಾಡಕ್ಟ್ ಹೋಗಬಾರ್ದು. ನಮ್ಮ ಕೌದಿ ಅಂದರೆ ಹೆಂಗಿರುತ್ತೆ, ಮೊದಲಿನ ಕಾಲಲ್ಲಿ ಆ ಕೌದಿ ಹೊತ್ಕೊಂಡ್ರೆ ನಮ್ಮ ಜ್ವರನೇ ಹೋಗ್ಬಿಡ್ತಿದ್ದು. ಆ ಥರ ನೀವು ಅದನ್ನು ನಮ್ಮದೇನಿದೆ ನಮ್ಮ ಕಲೆಯನ್ನು ನಶಿಸಿಗೆ ಹೋಗ್ಲಿಕ್ಕೆ ಬಿಡಬಾರ್ದು. ನೀವು ಚೈನಾ ಮೇಡ್ ಏನೋ ಒಂದು 10 ಅದನ್ನು ತೊಗೊಳ್ದು ಒಂದು ನೀವು ಇದನ್ನು ಹೊತ್ಕೊಂಡ್ರೆ ಅದು ಫೀಲಿಂಗೇ ಬೇರೆ. ನಮ್ಮ ಅಮ್ಮ ಮಾಡಿದ್ದು ಆ ಥರ ಬರುತ್ತೆ. ನಮ್ಮ ಅಮ್ಮ ಮಾಡಿ ಫೀಲಿಂಗ್ ಬರೋದು ಅದು ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲಾರದು. ನಮ್ಮ ಬೆಳಗಾವಿಯಲ್ಲಿ, ನಮ್ಮ ಸರಸ್ ಮೇಳಲ್ಲಿ ಇದು ನಮ್ಮ ಸಂಜೀವಿನಿ ಇಂದ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಡೆಯಿಂದ, ಎಲ್ಲ ಜಿಲ್ಲೆಯಿಂದ, ಎಲ್ಲ ತಾಲೂಕಿನಿಂದ, ಎಲ್ಲ ಸ್ವಸಹಾಯ ಸಂಘದ ಹೆಣ್ಮಕ್ಕಳಿಗೆ ಅವರು ಎಂಥ ಸ್ಫೂರ್ತಿದಾಯಕ ಆಗಿದ್ದಾರೆ ಅಂದರೆ ಒಂದೆರಡು ಮಾತಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಈ ಸಾಧನೆ ನಮ್ಮ ಇಡೀ ನನ್ನ 30 ವರ್ಷ ಜರ್ನಿಯಲ್ಲಿ ನಾ ಸಂಜೀವಿನಿಗೆ ಬಂದ ಮೇಲೆ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ ನನಗೆ ಅದು ವೀಲ್ ಪವರು. ನಾನು ಎಲ್ಲೋ ಹೋಗಿ ಮಾತಾಡಲಿಕ್ಕೆ ಆಗ್ತಿದ್ದಿಲ್ಲ. ಈಗ ವಿಧಾನಸೌಧ ಎಲ್ಲೋ ಹೋಗಿ ಮಾತಾಡ್ತೀನಿ. 3ನೇ ಕ್ಲಾಸದ ಹೆಣ್ಮಗಳು, ಒಬ್ಬ ಮಗನು ಎಜುಕೇಟೆಡ್ BE ಮಾಡಿಸಿ ಒಂದು 50 ಹೆಣ್ಮಕ್ಳಿಗೆ ಕೆಲಸ ಕೊಟ್ಟು 2-3 ಕಡೆ ಟ್ರೈನಿಂಗ್ ಕೊಟ್ಟು ಈಗಾಗಲೇ ಟ್ರೈನಿಂಗ್ ನಡೆಸಿದ್ದಾಳೆ. ಅಂದರೆ 2,000 ಹೆಣ್ಮಕ್ಳು ಟ್ರೈನಿಂಗ್ ಕೊಡ್ಬೇಕನ್ನೋದು ವಿಜಿನ್ ಇಟ್ಕೊಂಡಿದ್ದಾಳೆ. ಅಂದರೆ ಅವಳಿಗೆ ಯಾವ ಥರ ಬೇಕಿಂಗ್ ಇರ್ಬೋದು ಸಂಜೀವಿನಿ, ಆ ಥರ ನೀವು ಎಲ್ಲರೂ ಬೆಳಿಬೇಕು. ನೀವು ಕೇಳಿಗರು ನನ್ನ ಸಹೋದರಿಯರು ನೀವು ಅನ್ಬೋದು, ನನ್ನಿಂದ ಏನೂ ಆಗೋದಿಲ್ಲ ಅನ್ನಿಲ್ಲ, ಎಲ್ಲ ಆಗತ್ತೆ. ನೀವು ಮನಸ್ಸು ಮಾಡಬೇಕು. ಅದು ನಿಮಗೆ ಆ ದೇವಿ ಶಕ್ತಿ ಇದೆ. ಹೆಣ್ಮಗಳಂದರೆ ಎದರಲ್ಲಿಯೂ ಕಡಿಮೆ ಇಲ್ಲ. ನೀವು ಎಲ್ಲರೂ ಬೆಳಿಬೇಕು, ನನ್ನ ಈ ಆಶೆ. ಹಾಗೂ ನಾನು ಯಾವಾಗಲೂ ನಾನು ಹೇಳೋದು, ನೀವು ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಸಹಾಯ ಮಾಡಲಿಲ್ಲ ಅದು ಇದು ಇಲ್ಲ. ಎಲ್ಲರೂ ಸಹಾಯ ಮಾಡೋದಿಲ್ಲ. ನಮಗೆ ಗಟ್ಟಿ ಇರಬೇಕು, ನಮ್ಮ ಧೈರ್ಯ ಇರಬೇಕು. ಯಾವಾಗೂ ನಮ್ಗೆ ಆಗಲ್ಲ ಅಂದರೆ ಆಗಲ್ಲ, ಮಾಡ್ತೀವಿ ಅಂದರೆ ಮಾಡ್ತೀವಿ. ಆತ್ಮಧೈರ್ಯ ಅನ್ನೋದಿದೆ, ಅದು ಶ್ರೇಷ್ಠವಾದದ್ದು. ಒಂದೊಂಥರ ಬಿಸ್ನೆಸ್ಸಲ್ಲಿ ಏಳು ಬೀಳು ಇದೇ ಇರುತ್ತೆ, ತೂಗು ತಕ್ಕಡೆ ಇದ್ದಂಗೆ. ಆದರೆ ನಮ್ಮ ಪ್ರಯತ್ನ ಒಳ್ಳೇದಿರಬೇಕು. ನಾವು ಜನಕ್ಕೆ ಒಳ್ಳೆ ಕ್ವಾಲಿಟಿ ಕೊಡಬೇಕು. ಇವಾಗ ನೋಡಿ, ನಮ್ಮ ಕರ್ನಾಟಕ ಕಸೂತಿ ಆಗ್ಬೋದು, ಬಾಳೆ ನಾರಿನಿಂದ ಮಾಡೋಂಥ ಪದಾರ್ಥ ಆಗ್ಬಾರ್ದು, ಏನೇ ನಮ್ಮ ಕಾಟನ್ ಬ್ಯಾಗ್. ಇವಾಗ ಪ್ಲಾಸ್ಟಿಕ್ಕಿಗೆ ನೀವು ಅವಲಂಬನೆ ಆಗಿಬಿಟ್ಟಿದ್ದೀರಿ. ನೀವು ಯಾವ ಕಾರಣಕ್ಕೂ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ನಾನು ಹೇಳೋದು, ನಾನಂತೂ ಕಾಟನ್ ಬ್ಯಾಗ್ ನೀವು ಫ್ರೀಯಾಗಿ ಒಯ್ಯಿ, ಆದರೆ ನಾನು ಕೊಡ್ತೀನಿ. ಆದರೆ ನಮ್ಮ ಯಾವುದೋ ಪರಿಸರ ಕೆಡುವಂಥದ್ದು ಮಾಡಬಾರ್ದು. ನೀವು ಮನೆಗೆ ಇದನ್ನೆಲ್ಲ ಮಾಡಿದರೆ ನಮ್ಮ ಕರ್ನಾಟಕ ಆಗಲಿ, ನಮ್ಮ ದೇಶ ಆಗಲಿ, ನಮ್ಮ ಆಫೀಸರ್ಗಳಿಗೆ ಟೆನ್ಷನ್ ಕಡಿಮೆ ಆಗುತ್ತೆ. ಈಗ ಇಲ್ಲಿರೋಂಥ ನಮ್ಮ ಜಿಲ್ಲಾ ಮಟ್ಟದಲ್ಲಿ CEO ಆಗಲಿ, PDO ಸರ್ ಆಗಲಿ, ಎಲ್ಲ PD ಸರ್ ಆಗಲಿ, ಎಲ್ಲ ಆಫೀಸರ್ಸು ಯಾವ ಥರ ನಮ್ಮ ಸಹೋದರ ಥರ ನಮಗೆ ಬೆನ್ನೆಲುವಾಗಿ ನಿಂತಿದ್ದಾರೆ. ನಮ್ಮ ರಾಜ್ಯದಲ್ಲೇ ಆಗಲಿ, ನಮ್ಮ ಡಿಸ್ಟಿಕದಲ್ಲೇ ಆಗಲಿ, ನಮ್ಮ ತಾಲೂಕದಲ್ಲೇ ಆಗಲಿ, ನಮ್ಮ ಗ್ರಾಮ ಪಂಚಾಯಿತಿ ಆಗಲಿ, ನಮ್ಮ ಊರಿನ ಸಹೋದರಿಯರು
ಸ್ವಸಹಾಯ ಸಂಘದ ನಮ್ಮ ಮಾತಾ ಸಾವಿತ್ರಿ ಸಹೋದರಿಯರು ನನಗೆ ನೋಡಿ ಅಲ್ಲಿ ಬಿಸ್ನೆಸ್ ಲಾಸ್ ಆದ್ರೂ ಕೈ ಬಿಟ್ಟಿಲ್ಲ, ಲಾಭ ಆದ್ರೂ ಕೈ ಬಿಟ್ಟಿಲ್ಲ. ಈ ಶಕ್ತಿ ಇರೋದರಿಂದ ಈ ಶಾರವ್ವ ದಾರೋಜಿ ಇಲ್ಲಿ ಕೂತು ಮಾತಾಡೋದು. ಅದಕ್ಕೆ ಹೇಳೋದೇನೆಂದರೆ ಯಾವುದೇ ಕಾರಣಕ್ಕೂ ನೀವು ಮನೆಯಿಂದ ಆಚೆ ಬನ್ನಿ, ಸ್ವಸಹಾಯ ಸಂಘದ ಗುಂಪು ಮಾಡಿ, ಆ ಗುಂಪಲ್ಲಿ ಉಳಿತಾಯ ಮಾಡಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಕೊಡಿಸಿ, ಒಳ್ಳೆಯ ಲೈಫ್ ಕೊಡಿಸಿ, ಆಮೇಲೆ ಒಳ್ಳೆಯ ಒಬ್ಬ ನಮ್ಮ ಸ್ವಸಹಾಯ ಸಂಘದ ಅಧ್ಯಕ್ಷ ಆಗಿ ಒಂದು ಸ್ವಲ್ಪ ಸ್ವಾರ್ಥ ಬಿಟ್ಟು ಚೆನ್ನಾಗಿ ಮಾಡಿರಿ, ಎಲ್ಲ ಚೆನ್ನಾಗಿರತ್ತೆ. ಇವಾಗ ನೋಡಿ ನಮ್ಮ ಹಿಂದೆ ಮೊದಲು ಮಾಡ್ತಾ ಇದ್ದೇವೆ, ಯಾವ ಕಾರಣಕ್ಕೂ ನಮ್ಗೆ ಎಷ್ಟೋ ಲೋನ್ ತೊಗೋಬೇಕಾದ್ರೆ ಅಲ್ದಾಡಬೇಕಾಗಿತ್ತು. ನಮ್ಮ ಮನೆಗೆ ಬಂದು CF ಲೋನ್ ಕೊಡ್ತಾ ಇದ್ದಾರೆ, ಅದು ಏನೂ ಇಂಟ್ರೆಸ್ಟ್ ಇಲ್ಲ. ಇಂಥದ್ದೆಲ್ಲ ನಮಗೆ ಸಹಕಾರ ಸಿಗುವಾಗ ನಾವು ಬೆಳೆಯುತ್ತೇವೆ. ಅದು ನಾನು 100% ನಾನೇ ಇವಾಗ ರೋಲ್ ಮಾಡಲ್. ಸಂಜೀವಿನಿಯಿಂದ ಹೆಲ್ಪ್ ತೊಗೊಂಡು ಇವಾಗ ಎಲ್ಲ ನೋಡಿ ಗೋವಾಕ್ಕೆ ಹೋಗಿದ್ದೆ ನಾನು ಸರಸ್ ಮೇಳಕ್ಕೆ. ಅಲ್ಲಿ ಒಬ್ಬರು ನಮಗೆ ಅಮೇರಿಕಾದ ಆರ್ಟ್ಸ್ ಒಬ್ಬರು ಕಸ್ಟಮರ್ ಸಿಕ್ಕರು. ಈಗ ಇಯರ್ಲಿ ನಮಗೆ ಅವ್ರು ಕೌದಿ ಆರ್ಡರ್ ಕೊಡ್ತಾ ಇದ್ದಾರೆ. ಅದನ್ನು ನಾವು ಸಂಜೀವಿನಿಗೆ ಕ್ರೆಡಿಟ್ ಕೊಡಬೇಕು. ಯಾಕಂದರೆ ನಾವು ಬೆಳೆದು ಬಂದ ದಾರಿ ನಮ್ಮ ಸಂಜೀವಿನಿ, ನಮ್ಮ ಬೆನ್ನೆಲು ಆಗಿರೋದಕ್ಕೆ ನಾವು ಬೆಳೆದು ಬಂದಿರೋದು. ಅದಕ್ಕೆ ನಮಗೆ ಎಷ್ಟೊಂದು ಕಷ್ಟ ಇತ್ತು, ಆ ಕಷ್ಟ ಎಲ್ಲ ಕಳೆದು ನನಗೆ ಇವಾಗ ಯಾರಾದರೂ ಒಬ್ಬರು ಹೆಣ್ಮಗಳು ಮುಂದೆ ಬಂದು ಟ್ರೈನಿಂಗ್ ತೊಗೋತಾಳೆ ಅಂದರೆ ನಾನು ಕೊಟ್ಟು ಅವ್ರನ್ನ ಸಬಲೆಯರನ್ನಾಗಿ ಮಾಡೋನು ನನ್ನ ಇಡೀ ಜೀವನನೇ ಮುಡುಪಾಗಿಡೋದು ನನ್ನ ಸಂಕಲ್ಪ. ನನ್ನ ಹೆಣ್ಮಕ್ಳಿಗಾಗಿ ನಾನು ಇರಬೇಕು. ಆ ಥರ ಯಾವಾಗ ನಾನು ಪಟ್ಟಂಥ ಕಷ್ಟ ಇವಾಗ ಯಾರಿಗೂ ಇಲ್ಲ. ಅದಕ್ಕೆ ಯಾಕಂದರೆ ಅದು ಸಂಜೀವಿನಿ ನಮ್ಮ ಜೊತೆ ಇದೆ. ಆ ಸಂಜೀವಿನಿ ಇರುವವರೆಗೆ ನಾವು ಹೆಣ್ಮಕ್ಳು ಯಾವಾಗೂ ಅಬಲೆಯರಲ್ಲ, ಯಾವಾಗೂ ಸಬಲೆಯರೇ ಆಗಿರುತ್ತೇವೆ. ನಾ ಹೇಳೋದು ಏನಂದರೆ, ನನ್ನ ಸಹೋದರಿಯರಿಗೆ ದಯವಿಟ್ಟು ನೀವು ನಮ್ಮ ಮನೆಯವರು ತೀರ್ಕೊಂಡ್ರು, ನಮ್ಮ ಗಂಡ ಬಿಟ್ಟು ಹೋದ, ನಮ್ಗೆ ಅದು ಆಯ್ತು ಇದು ಆಯ್ತು, ಬೇಡವೇ ಬೇಡ. ನಾವು ಯಾವಾಗೂ ಹಿಂದೆಜ್ಜೆ ಇಡಬಹುದು, ಮುಂದೆ ಇಡಬೇಕು. ಏನಾಯಿತು ಅದು ಹಿಂದ್ಬಿಡಿ, ಮುಂದೆ ಏನು ಆಗಬೇಕು ನೋಡಿ. ಇವಾಗ ಶಾರವ್ವ ಒಬ್ಬ ಮಗನ ಎತ್ತು ದೊಡ್ಡ ಮಗನ ಒಂದು 10 ಜನ ಕೆಲಸ ಕೊಡೋ ಹಾಗೆ ಮಾಡಿದ್ದಾಳೆ. ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇಲ್ಲೇ ಬೆಳಗಾವಿಯಲ್ಲಿ ಇಟ್ಕೊಂಡಿದ್ದಾನೆ. ಆ ಥರ ಒಬ್ಬ 3ನೇ ಕ್ಲಾಸ್ ಓದಿದಂಥ ಹೆಣ್ಮಕ್ಳು ಮಾಡಿದ್ದಾನೆ. ನೀವೆಲ್ಲ ವೆಲ್ ಎಜುಕೇಟೆಡು, ನೀವು ಏನು ಬೇಕಾದರೂ ಮಾಡ್ಬೋದು. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ಫ್ಯಾಮಿಲಿ, ನನ್ನ ತಂದೆ ಆಗಿರ್ಬೋದು, ನನ್ನ ಸಹೋದರ ಆಗಿರ್ಬೋದು, ನನ್ನ ಫ್ಯಾಮಿಲಿ ಹಾಗೂ ನನ್ನ ಮಗ ಹಾಗೂ ನನ್ನ ಊರಿನ ಸಹೋದರಿಯರಿಗೆ ಹಾಗೂ ಈ ಎಲ್ಲ ನನ್ನ ಇದಕ್ಕೆ ಏನು ಸ್ಫೂರ್ತಿದಾಯಕ ನನ್ನ ಸಂಜೀವಿನಿಗೂ ನನ್ನ ಥ್ಯಾಂಕ್ಸ್ ಹೇಳ್ತಾ ಹಾಗೂ ಕೃತಜ್ಞತೆ ತಿಳಿಸ್ತಾ ನೀವು 2 ಮಾತು ಮುಗಿಸ್ತೀನಿ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ